ಡಿಸೆಂಬರ್ 1ರ ಭಾನುವಾರ ಶ್ರೀದೇವಿರಮ್ಮ ನೃತ್ಯ ನಮನ ಕಾರ್ಯಕ್ರಮ. ಕಲ್ಕಟ್ಟೆ ಪುಸ್ತಕದ ಮನೆಯ 21ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ ಹಾಗೂ ಹರಿಓಂ ಬಿಲ್ಡರ್ಸ್ ಅವರ ಸಹಯೋಗದಲ್ಲಿ ಡಿಸೆಂಬರ್ 1ರ ಭಾನುವಾರ ನಗರದ ಕುವೆಂಪು ಕಲಾಮಂದಿರದಲ್ಲಿ ಸಂಜೆ 6 ಗಂಟೆಗೆ ಶ್ರೀದೇವಿರಮ್ಮ ನೃತ್ಯ ನಮನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಹರಿಓಂ ಬಿಲ್ಡರ್ಸ್ನ ಮಾಲೀಕರಾದ ಜಿ ರಮೇಶ್ ತಿಳಿಸಿದರು. ನಾವು ಹರಿಓಂ ಬಿಲ್ಡರ್ಸ್ ಕಲ್ಕಟ್ಟೆ ಪುಸ್ತಕದ ಮನೆ ಇದರ ಒಂದು ಪ್ರಯುಕ್ತ ಒಂದು ನೃತ್ಯ ನಮನ ಅಂತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಕಲ್ಕಟ್ಟೆ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ಕಲ್ಕಟ್ಟೆ ಪುಸ್ತಕದ ಮನೆ ಪ್ರಾರಂಭವಾಗಿ 21 ವರ್ಷ ಆಗ್ತಾ ಇದೆ. ಈ 21ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಕಲ್ಕಟ್ಟೆ ಪುಸ್ತಕದ ಮನೆ, ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ ಹಾಗೂ ಹರಿಓಂ ಬಿಲ್ಡರ್ಸ್ ಇದರ ಸಹಯೋಗದಲ್ಲಿ 1ನೇ ತಾರೀಕು ಭಾನುವಾರ ಸಂಜೆ ಕುವೆಂಪು ಕಲಾಮಂದಿರದಲ್ಲಿ 6 ಗಂಟೆಗೆ ಶ್ರೀ ದೇವಿರಮ್ಮ ನೃತ್ಯ ನಮನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರೇ ಆಗಿರ್ತಕ್ಕಂಥ ವಿದುಷಿ ಜ್ಯೋತಿ ಪ್ರಕಾಶ್ ಇವರ ನೇತೃತ್ವದ ನೂಪುರ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತೇಳಿ ಇವರು 40 ಜನ ಕಲಾವಿದರು ಬಂದು ದೇವಿರಮ್ಮನ ಕುರಿತಾಗಿ ನಮ್ಮ ಎಚ್.ಎಂ. ನಾಗರಾಜರಾವ್ ಕಲ್ಕಟ್ಟೆ ರಚಿಸಿ ಸಂಗೀತ ನೀಡಿರ್ತಕ್ಕಂಥ ಭಕ್ತಿ ಗೀತೆಗಳಿಗೆ ನೃತ್ಯ ಮಾಡ್ತಾ ಇದ್ದಾರೆ. ಮತ್ತೆ ಮೈಸೂರಿನ ನೃತ್ಯ ವಿದುಷಿ ಕಾತ್ಯಾಯಿನಿ ಅಂತೇಳಿ ಅವರು ಒಂದು ಭರತನಾಟ್ಯವನ್ನು ಕೂಡ ಆ ದಿನ ಮಾಡ್ತಾ ಇದ್ದಾರೆ. ಸೊ ಕಲ್ಕಟ್ಟೆ ಪುಸ್ತಕದ ಮನೆಯ ವಾರ್ಷಿಕ ಪುರಸ್ಕಾರ ಕಲ್ಕಟ್ಟೆ ಕನ್ನಡಿಗ ಅಂತೇಳಿ ನಾವು ಮಾಡ್ತಾ ಇದ್ವಿ. ಪ್ರತಿ ವರ್ಷ ಕೊಡ್ತಾ ಇದ್ವಿ. ಕಳೆದ ವರ್ಷ ನಾವು ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡರಿಗೆ ಅದನ್ನ ನೀಡಿದ್ವಿ. ಈ ವರ್ಷ ಅದನ್ನ ಬಹಳ ವಿಶೇಷವಾದ ಒಂದು ವ್ಯಕ್ತಿತ್ವ ಚಿಕ್ಕಮಗಳೂರಲ್ಲಿ ಲಭ್ಯ ಇದ್ದಾರೆ. ಅವರು ರಘು ಹಾಲೂರು ಅಂತೇಳಿ ನಮ್ಮ ಮೂಡಿಗೆರೆ ಹತ್ರ ಬರುತ್ತೆ ಹಾಲೂರು ಅಂತೇಳಿ, ಅಲ್ಲಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿ ರಘು ಹಾಲೂರು. ಪ್ರಸ್ತುತ ಅಮೆರಿಕದಲ್ಲಿ ಅವರು ಉದ್ಯೋಗಸ್ಥರಾಗಿದ್ದಾರೆ. ಅಮೆರಿಕದ ಒಂದು ಕನ್ನಡ ಸಾಹಿತ್ಯ ಸೇವೆಯನ್ನು ಅವಿರತವಾಗಿ ಮಾಡತಕ್ಕಂಥ ಒಂದು ವಿಶೇಷ ವ್ಯಕ್ತಿತ್ವ ರಘು ಹಾಲೂರು ಅಂತೇಳಿ. ಇವರಿಗೆ ನಾವು ಕಲ್ಕಟ್ಟೆ ಕನ್ನಡಿಗ ಅಂತ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಎಚ್.ಎಂ. ನಾಗರಾಜರಾವ್ ಕಲ್ಕಟ್ಟೆಯವರು ರಚಿಸಿ ಸಂಗೀತ ನೀಡಿರುವ ಭಕ್ತಿಗೀತೆಗಳಿಗೆ ಮೈಸೂರಿನ ನೃತ್ಯ ವಿದುಷಿ ಕಾತ್ಯಾಯಿನಿಯವರು ಭರತನಾಟ್ಯ ಕಾರ್ಯಕ್ರಮ ನೆರವೇರಿಸಿಕೊಡಲಿದ್ದಾರೆ. ಕನ್ನಡತಿ ಪ್ರಶಸ್ತಿಯನ್ನ ವಿದುಷಿ ಜ್ಯೋತಿ ಪ್ರಕಾಶ್ ಇವರಿಗೆ ಪ್ರದಾನ ಮಾಡಲಾಗ್ತದೆ. ಸೊ ಈ ಕಾರ್ಯಕ್ರಮ ಬಹಳ ವಿಶೇಷ ಆಗ್ತಾ ಇರೋದು ಏನಕ್ಕೆ ಅಂತಂದ್ರೆ, ನಮ್ಮ ಆಧ್ಯಾತ್ಮಿಕ ಚಿಂತಕ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಚಂದ್ರಶೇಖರ್ ಭಟ್ ಗುರ್ಜರ್ ಅಂತೇಳಿ ಇವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡರು, ಡಾಕ್ಟರ್ ಪುಟ್ಟನಾಯ್ಕು, ಡಾಕ್ಟರ್ ಸಿ.ಕೆ. ಸುಬ್ರಾಯರು, ಎಂ.ಆರ್. ಗುರುಮೂರ್ತಿ, ಬಿ.ಎಚ್. ನಟರಾಜು, ಕುಲಶೇಖರು, ಎಂ.ಆರ್. ನಾಗರಾಜು, ಸುರೇಂದ್ರ ಶೆಟ್ಟಿ, ರೇಖಾ ನಾಗರಾಜರಾವ್ ಇವರೆಲ್ಲರೂ ಕೂಡ ಅತಿಥಿಗಳಾಗಿ ಭಾಗವಹಿಸ್ತಾ ಇರ್ತಾರೆ. ನಗರದ ಸುಗಮ ಸಂಗೀತ ಗಂಗಾ, ಬಿಂಡಿಗ ಶ್ರೀ ದೇವಿರಮ್ಮ ದೇವಾಲಯದ ವ್ಯವಸ್ಥಾಪನಾ ಸಮಿತಿ, ಶ್ರೀಕಂಠೇಶ್ವರ ಕಲಾಮಂದಿರ, ಭರತ ಕಲಾಕ್ಷೇತ್ರ, ಪೂರ್ವಿ ಸಂಗೀತ ಅಕಾಡೆಮಿ, ನಾದ ಚೈತನ್ಯ, ಕಲ್ಯಾಣ ನಗರ ಸಾಹಿತ್ಯ ವೇದಿಕೆ ಸಹಕಾರದಲ್ಲಿ ಈ ನೃತ್ಯ ನಮನ ಜರುಗ್ತಾ ಇದೆ. ಇದನ್ನ ದಯವಿಟ್ಟು ಚಿಕ್ಕಮಗಳೂರಿನ ಜನತೆಗೆ ಸುದ್ದಿ ಮಾಡಿ ಹೆಚ್ಚಿನ ಜನರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಲಿಕ್ಕೆ ತಮ್ಮ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಸೋದಕ್ಕೆ ನಾನು ಜಿ ರಮೇಶ್ ಇಲ್ಲಿ ಹಾಜರಿದ್ದೀನಿ ನಮ್ಮ ಮುಂದೆ. ಕಲ್ಕಟ್ಟೆ ಕನ್ನಡಿಗ ಅದ್ರ ಬಗ್ಗೆ ಒಂದೆರಡು ಮಾತನ್ನ ನಮ್ಮಲ್ಲಿ ಹೇಳಲಿಕ್ಕೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವರು ರಘು ಹಾಲೂರು ಅಂತೇಳಿ ನಮ್ಮ ಮೂಡಿಗೆರೆ ಹತ್ರ ಒಂದು ಊರಲ್ಲಿ ಹುಟ್ಟಿದವರು. ಚಿಕ್ಕಮಗಳೂರಿನ ನಮ್ಮ ಸೈಂಟ್ ಮೇರೀಸ್ ಸ್ಕೂಲ್ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಆಮೇಲೆ ಮೈಸೂರು ದೇಶಿ ಇಂಜಿನಿಯರಿಂಗ್ ಅಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಒಂದು 26 ವರ್ಷಗಳಿಂದ ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಪ್ರಸ್ತುತ ಕ್ಯಾಲಿಫೋರ್ನಿಯಾದಲ್ಲಿ ಉದ್ಯೋಗಸ್ಥರಾಗಿದ್ದಾರೆ. ಆದರೆ ಅವ್ರ ವ್ಯಕ್ತಿತ್ವ ವಿಶೇಷತೆ ಏನಂದ್ರೆ, ಅದ್ಭುತವಾದ ಕನ್ನಡವನ್ನ ಮಾತಾಡಿಕೊಂಡು ಅಮೆರಿಕದಲ್ಲಿ ಕನ್ನಡ ಪರ ಯಾವುದೇ ಸಮಾರಂಭದಲ್ಲಿ ರಘು ಹಾಲೂರು ಅಲ್ಲಿ ಇರ್ತಾರೆ. ಸೊ ನಿರೂಪಕರಾಗಿ ಪಟ ಕನ್ನಡವನ್ನ ಸ್ಫುಟವಾಗಿ ಮಾತಾಡೋದ್ರಲ್ಲಿ, ಕನ್ನಡ ವಾಕ್ಪಟುಗಳಿಗೆ ಉತ್ತೇಜನ ಕೊಡ್ತಾ, ಹಾಗಾಗಿ ಅಮೆರಿಕದಲ್ಲಿ ಕನ್ನಡ ಅಂದ್ರೆ ರಘು ಹಾಲೂರು ಅನ್ನೋ ತರ ಒಂದು ತಳುಕಾಗಿ ಹಾಕಿಕೊಂಡಂತ ವ್ಯಕ್ತಿತ್ವ. ಸರಳ ಜೀವಿ, ಸ್ನೇಹ ಜೀವಿ. ಅವರು ಅಕ್ಕ ಸಮ್ಮೇಳನದ ಒಂದು ವ್ಯವಸ್ಥಾಪನಾ ಮಂಡಳದಲ್ಲಿ ಪ್ರತಿ ವರ್ಷ ಅವರು ಸಂಘಟಕರಾಗಿ ಸೇವೆ ಸಲ್ಲಿಸ್ತಾ. ಮತ್ತೊಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಶಂಕರ ಹಾಸ್ಪಿಟಲ್ ಇದೆಯಲ್ಲ,
ಅದರಲ್ಲಿ ಕೂಡ ಅವರು ನಿರ್ದೇಶಕರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನ ಒಂದು FM ಚಾನಲ್ಗೆ ಅವರು ಅಮೇರಿಕಾ ವಾಯ್ಸ್ ಅಂತೇಳಿ ಅಮೇರಿಕೆಯಿಂದ ಒಂದು ಮಾತಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅವಿರತವಾಗಿ 3.5 ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದರು. ಸೊ ಇಲ್ಲೇ ಚಿಕ್ಕಮಗಳೂರಿನ ಸಹೃದಯರು, ಕನ್ನಡಿಗರ ಸಹೃದಯರು ದೀವಿಗೆ ಬಳಗ ಅಂತ ಒಂದು ಮಾಡ್ಕೊಂಡಿದ್ದಾರೆ. ತುಂಬ ಜನ ತಾವು ಕೂಡ ಅದ್ರ ಮೆಂಬರ್ ಇದ್ದೀರಾ. ದೀವಿಗೆ ಬಳಗದಲ್ಲಿ ಪ್ರತಿ ತಿಂಗಳಿಗೆ ಒಂದು ಆನ್ಲೈನಲ್ಲಿ ಕನ್ನಡದ ಪರ ಮನಸ್ಸುಗಳನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಿರೋದು. ಇದರಲ್ಲಿ ಅವರು ಅವಿರತವಾಗಿ ಭಾಗವಹಿಸ್ಕೊಂಡಿರ್ತಾರೆ. ಈ ರೀತಿಯ ವ್ಯಕ್ತಿತ್ವವನ್ನು ಮಾಡ್ತಕ್ಕಂಥ ರಘು ಹಾಲೂರಿಗೆ ಈ ವರ್ಷ ಕಲ್ಕಟ್ಟೆ ಕನ್ನಡಿಗ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡ್ತಕ್ಕಂಥ ಒಂದು ಸದಾವಕಾಶ ನಮ್ಗೆ ಸಿಕ್ಕಿದೆ. ಪ್ರಸ್ತುತ ಅವರು ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಹಾಗಾಗಿ ಅದು ಒಂದು ದೊಡ್ಡ ಸದಾವಕಾಶ ಅವರಿಗೆ ಸೇವೆ ಸಲ್ಲಿಸೋದಕ್ಕೆ. ಒಳ್ಳೆಯ ವ್ಯಕ್ತಿ ಅಂಥವರಿಗೆ ನಾವು ಕಲ್ಕಟ್ಟೆ ಕನ್ನಡ